ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಈಗಂತೂ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದ್ರಿಂದ ಆ ಹಳದಿ ಲೋಹದ ವ್ಯಾಮೋಹ ದಿನೇ ದಿನೇ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಬೆಲೆ ಹೆಚ್ಚಾಯಿತು ಅಂದ ತಕ್ಷಣ ಬೇಡಿಕೆ ಏನು ಕಡಿಮೆ ಆಗೋದಿಲ್ಲ. ಭಾರತದಲ್ಲಂತೂ ಪ್ರತಿ ವರ್ಷ ಸಾವಿರಾರು ಟನ್ ಚಿನ್ನ ವ್ಯಾಪಾರ ಆಗುತ್ತೆ. ಇದು ತೀರಾ BPL ಕುಟುಂಬಗಳಿಂದ ಹಿಡಿದು ಆಗರ್ಭ ಶ್ರೀಮಂತರ ಮನೆಗಳನ್ನು ಕೂಡ ಸೇರ್ತಾ ಇದೆ. ಇಂಥ ಚಿನ್ನ ಈ ಜಗತ್ತಲ್ಲಿ ಸಿಗ್ತಾ ಇರೋದಾದ್ರೂ ಹೇಗೆ? ಅದರಲ್ಲೂ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಚಿನ್ನ ಹೋಗಿ ಸೇರ್ಕೊಂಡಿದ್ದು ಹೇಗೆ? ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸ್ತಾ ಇರೋ ದೇಶಗಳು ಯಾವುವು? ಈ ಚಿನ್ನ ಎಲ್ಲ ಆ ದೇಶಗಳಲ್ಲೇ ಯಾಕೆ ಸೇರ್ಕೊಳ್ತು? ಅದು ಯಾವಾಗ ಸೃಷ್ಟಿಯಾಯಿತು, ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು 1 ಗ್ರಾಮ್ ಚಿನ್ನದ ಬೆಲೆ 8,000 ರೂಪಾಯಿಗಳನ್ನು ದಾಟಿದೆ. ಇಷ್ಟಾದರೂ ಚಿನ್ನವನ್ನು ಕೊಂಡುಕೊಳ್ಳೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಬಡವರ ಮನೆಗಳಲ್ಲಿ ಚಿನ್ನ ಅನ್ನೋದು ಆಪತ್ಕಾಲದ ಬಂಧು, ಆದರೆ ಶ್ರೀಮಂತರಿಗೆ ಆಡಂಬರದ ತೋರಿಕೆಯ ವಸ್ತುವಾಗಿ ಬದಲಾಗಿದೆ. ಇನ್ನು ನಮ್ಮ ಹೆಣ್ಣು ಮಕ್ಕಳನ್ನು ಬಿಡಿ, ಅವರು ಚಿನ್ನನ ಮೈತುಂಬಾ ಹೇರ್ಕೊಂಡು ಓಡಾಡೋ ಜ್ಯುವೆಲರಿ ಶಾಪುಗಳ ಥರ ಕಾಣಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಪಡ್ತಾರೆ. ಹೀಗಾಗಿ ಚಿನ್ನಕ್ಕೆ ಯಾವತ್ತಿಗೂ ಕಡಿಮೆಯಾಗದಷ್ಟು ಬೇಡಿಕೆ ಭಾರತದಲ್ಲಿರುತ್ತೆ. ಇನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಚಿನ್ನದ ಬೆಲೆ ಕೂಡ ಗಗನಮುಖಿಯಾಗ್ತಾ ಇದೆ. ಹೀಗೆ ಶ್ರೀಸಾಮಾನ್ಯನಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರನ್ನ ಮೋಡಿ ಮಾಡಿರುವ ಈ ಚಿನ್ನ ಸೃಷ್ಟಿಯಾಗಿದ್ದು ಹೇಗೆ? ಈ ಪ್ರಶ್ನೆ ನಮ್ಮನ್ನ ಸಹಜವಾಗಿ ಕಾಡುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕು ಅಂದ್ರೆ ನಾವು ನಮ್ಮ ಸೌರಮಂಡಲದ ಸೃಷ್ಟಿಯಾಯ್ತಲ್ಲ, ಅದಕ್ಕಿಂತ ಹಿಂದಿನ ಕಾಲಘಟ್ಟಕ್ಕೆ ಹೋಗಬೇಕಾಗತ್ತೆ. ಅಂದ್ರೆ ಈ ಭೂಮಿಯಲ್ಲಿ ಸಿಗ್ತಾ ಇರೋ ಚಿನ್ನ ಭೂಮಿ ಸೃಷ್ಟಿಯಾಗೋದಿಕ್ಕೂ ಮುನ್ನ ಈ ಬ್ರಹ್ಮಾಂಡದ ಸೃಷ್ಟಿ ಆಯ್ತಲ್ಲ, ಆಗಿನ ಕಾಲದ್ದು ಅನ್ನೋ ಮಾಹಿತಿಯನ್ನು ಸಂಶೋಧಕರು ಕೊಡ್ತಾ ಇದ್ದಾರೆ. ಅಂದರೆ ಸರಿಸುಮಾರು 13 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಬ್ರಹ್ಮಾಂಡದಲ್ಲಾದಂತಹ ಬದಲಾವಣೆಗಳು, ಅವತ್ತಿಗೆ ಅಲ್ಲಿ ನಡೆದಂತಹ ರಾಸಾಯನಿಕ ಪ್ರಕ್ರಿಯೆಗಳ ಕಾರಣದಿಂದ ಈ ಚಿನ್ನ ಅನ್ನೋ ಲೋಹ ಸೃಷ್ಟಿಯಾಗಿದೆ ಅನ್ನೋದು ವಿಜ್ಞಾನಿಗಳ ವಾದ. ಹಾಗಂದ ಮೇಲೆ ಬ್ರಹ್ಮಾಂಡದಲ್ಲಿನ ಇನ್ನಿತರ ಗ್ರಹಗಳಲ್ಲಿ ಕೂಡ ಚಿನ್ನದ ಅಂಶ, ಚಿನ್ನದ ಸಂಗ್ರಹ, ಚಿನ್ನದ ನಿಕ್ಷೇಪ ಇದೆಲ್ಲ ಇದ್ದೇ ಇರಬೇಕಲ್ವೇ? ಇದ್ದೇ ಇದೆ ಅಂತ ಯಾಕೆ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು 13 ಬಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ 1300 ಕೋಟಿ ವರ್ಷಗಳ ಹಿಂದೆ. ಆದ್ರೆ ನಮ್ಮ ಸೂರ್ಯ ಹಾಗೂ ಸೌರಮಂಡಲ ಸೃಷ್ಟಿಯಾಗಿದ್ದು 4.6 ಬಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ 460 ಕೋಟಿ ವರ್ಷಗಳ ಹಿಂದೆ. ಭೂಮಿ ಹಾಗೂ ಸೌರಮಂಡಲ 460 ವರ್ಷಗಳ ಹಿಂದೆ ಸೃಷ್ಟಿಯಾದ್ರೆ ಬ್ರಹ್ಮಾಂಡ 1300 ಕೋಟಿ ವರ್ಷಗಳ ಮೊದಲೇ ಸೃಷ್ಟಿಯಾಗಿತ್ತು. ಇನ್ನು ಆಗಲೇ ಅಂದ್ರೆ 1300 ಕೋಟಿ ವರ್ಷಗಳ ಸಮಯದಲ್ಲೇ ಚಿನ್ನ ಇತ್ತು ಅನ್ನೋದಾದ್ರೆ ಭೂಮಿಯ ಉಗಮಕ್ಕೂ ಮೊದಲು, ಸೌರಮಂಡಲದ ಸೃಷ್ಟಿಗೂ ಮೊದಲೇ ಅದು ಇದ್ದಿರಬೇಕು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮಾಂಡದಲ್ಲಿದ್ದ ಚಿನ್ನ ಆ ಬಳಿಕ ಭೂಮಿಯ ರಚನೆಯ ಕಾಲದಲ್ಲಿ ಆಕಾಶದಿಂದ ಬಂದಪ್ಪಳಿಸಿದ ಕಾಯಗಳು, ಧೂಮಕೇತುಗಳು, ಕ್ಷುದ್ರಗ್ರಹಗಳ ಮೂಲಕ ಮತ್ತು ಭೂಮಿಯ ರಚನೆಯ ಕಾಲದಲ್ಲಿ ಆಕಾಶದಲ್ಲಿದ್ದ ಧೂಳಿನ ಕಣಗಳು, ಸಣ್ಣ ಸಣ್ಣ ಆಕಾಶ ಕಾಯಗಳು ಎಲ್ಲ ಕೂಡಿ ಭೂಮಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಭೂಮಿಗೆ ಚಿನ್ನ ಬಂದಿರುವ ಸಾಧ್ಯತೆಗಳಿರುತ್ತವೆ ಅನ್ನೋದು ವಿಜ್ಞಾನಿಗಳ ವಾದ. ಸರಿ, ಚಿನ್ನ ಆಕಾಶದಿಂದ ಭೂಮಿಗೆ ಬಂತು, ಆದರೆ ಅದು ಯಾಕಿವತ್ತು ಕೆಲವು ಪ್ರದೇಶಗಳಲ್ಲಿ ಸೇರ್ಕೊಂಡಿದೆ? ಧೂಮಕೇತುಗಳ ಮೂಲಕ ಮತ್ತು ಭೂಮಿಯ ರಚನೆಯ ಸಂದರ್ಭದಲ್ಲಿ ಆಕರ್ಷಿಸಲ್ಪಟ್ಟು ಭೂಮಿಯನ್ನ ಸೇರಿದ ಆಕಾಶ ಕಾಯಗಳ ಮೂಲಕ ಚಿನ್ನ ಬಂದಿದ್ದೆ, ಆದ್ರೆ ಅದು ಇಡೀ ಭೂಮಿಯಲ್ಲಿ ಹರಡಿಕೊಂಡಿರ್ಬೇಕಲ್ವಾ? ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಗೋಲ್ಡ್ ಡೆಪಾಸಿಟ್ ಇರೋದು ರಷ್ಯಾ, ಆಸ್ಟ್ರೇಲಿಯಾ, ಚೈನಾ, ಆಫ್ರಿಕಾದ ಪಶ್ಚಿಮ ದೇಶಗಳು, ದಕ್ಷಿಣ ಆಫ್ರಿಕಾ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕಾದ ಕೆಲ ಭಾಗಗಳಲ್ಲಿ ಮಾತ್ರ. ಇನ್ನುಳಿದಂತೆ ಕೆಲ ಪ್ರದೇಶಗಳಲ್ಲಿ ಕಡಿಮೆ ಪ್ರಮಾಣದ ಚಿನ್ನದ ಡೆಪಾಸಿಟ್ ಇದೆ. ಹಾಗೆ ಇನ್ನು ಕೆಲ ಭಾಗಗಳಲ್ಲಿ ಚಿನ್ನ ಸಿಗೋದು ಕೂಡ ಇಲ್ಲ. ಯಾಕೆ ಹೀಗೆ? ಇಂಥದ್ದೊಂದು ಅಸಮಾನತೆ ಯಾಕುಂಟಾಯಿತು? ಗೆಳೆಯರೆ, ಆಕಾಶದಿಂದ ಬಂದ ಕಾಯಗಳು ಭೂಮಿಯನ್ನ ಸೇರಿದಾಗ ಅವು ಯಾವ್ಯಾವ ಭಾಗದಲ್ಲಿ ಭೂಮಿಯನ್ನ ಸೇರಿದ್ವೋ ಅಲ್ಲಿ ಭೂಮಿಗೆ ಚಿನ್ನ ಸೇರ್ತಾ ಹೋಯ್ತು. ಆ ಬಳಿಕ ಭೂಮಿಯ ಪದರಗಳ ಚಲನೆಯ ಕಾರಣದಿಂದ ಇವತ್ತು ನಾವು ನೋಡ್ತಾ ಇರೋ ಹಾಗೆ ಗೋಲ್ಡ್ ರಿಸರ್ವ್ಗಳೇನಿವೆ ಅಲ್ಲಿ ಚಿನ್ನ ಶೇಖರಣೆ ಹೆಚ್ಚಾಗ್ತಾ ಹೋಯ್ತು. ಈ ಪ್ರಕ್ರಿಯೆಗೆ ವಿಜ್ಞಾನಿಗಳು ಆಕ್ರಿಷನರಿ ಟೆಕ್ಟಾನಿಕ್ ಅಂತ ಕರೀತಾರೆ. ಇಲ್ಲಿ ವಿಜ್ಞಾನಿಗಳು ಜಗತ್ತಲ್ಲಿ ಚಿನ್ನ ಕೆಲವೇ ಕಡೆಗಳಲ್ಲಿ ಶೇಖರಣೆ ಆಗಿರೋದಕ್ಕೆ 2 ಥಿಯರಿಗಳನ್ನ ನಮ್ಮ ಮುಂದಿಡ್ತಾ ಇದ್ದಾರೆ. ಅದರಲ್ಲಿ ಒಂದು ಈ ಆಕ್ರಿಷನರಿ ಟೆಕ್ಟಾನಿಕ್. ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಭೂಮಿಯ ಪದರಗಳು 3 ಬಿಲಿಯನ್ ವರ್ಷಗಳ ಹಿಂದೆ ರೀಅಡ್ಜಸ್ಟ್ ಆದುವಂತೆ ಆ ಸಂದರ್ಭದಲ್ಲಿ ಗೋಲ್ಡ್ ಡೆಪಾಸಿಟ್ ಅನ್ನ ಹೊಂದಿದ್ದ ಒಂದಷ್ಟು ಜಾಗಗಳನ್ನ, ಅಂದ್ರೆ ದ್ವೀಪಗಳಂತಹ ಪ್ರದೇಶಗಳನ್ನ ಭೂಮಿಯ ಬಹುದೊಡ್ಡ ಪ್ಲೇಟುಗಳು ತಮ್ಮೊಳಗೆ ಸೇರಿಸಿಕೊಳ್ಳೋ ಕೆಲಸವನ್ನು ಮಾಡಿದ್ವು. ಹೀಗಾಗಿ ಇವತ್ತು ಆಸ್ಟ್ರೇಲಿಯಾ,
ಚೈನಾ, ಆಫ್ರಿಕಾದ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳು, ದಕ್ಷಿಣ ಅಮೆರಿಕ ಹಾಗೂ ಉತ್ತರ ಅಮೆರಿಕಾದ ಪ್ರದೇಶಗಳಲ್ಲಿ ಗೋಲ್ಡ್ ರಿಸರ್ವ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ದೊಡ್ಡದಾದ ಭೂಪದರ ಚಿಕ್ಕ ಚಿಕ್ಕ ಭೂಫಲಕಗಳನ್ನ ತನ್ನ ಜೊತೆ ಸೇರಿಸಿಕೊಳ್ಳುವ ನಿಟ್ಟಲ್ಲಿ ನಡೆದ ಸಂಘರ್ಷದ ಸಂದರ್ಭದಲ್ಲಿ ಬಿಸಿಯಾದ ವಾತಾವರಣವನ್ನ ಅಲ್ಲಿ ಉಂಟು ಮಾಡ್ತಂತೆ. ಆಗ ಚಿಕ್ಕ ಫಲಕಗಳಲ್ಲಿನ ಚಿನ್ನ ದ್ರವ ರೂಪಕ್ಕೆ ತಿರುಗಿ ದೊಡ್ಡ ದೊಡ್ಡ ಫಲಕಗಳ ಕಡೆಗೆ ಹರಿಯುವಾಗ ಅದು ಬಂಡೆಗಳ ನಡುವೆ ಹರಿತು ಆ ಬಳಿಕ ಆ ಸಂಘರ್ಷ ಕಡಿಮೆಯಾಗಿ ವಾತಾವರಣದ ಬಿಸಿ ಕಡಿಮೆಯಾದ ನಂತರ ಆ ದ್ರವ ರೂಪದಲ್ಲಿದ್ದ ಖನಿಜಗಳು ಮತ್ತೆ ಘನ ರೂಪಕ್ಕೆ ಬಂದವು. ಹೀಗಾಗಿನೇ ಚಿನ್ನ ಅನ್ನೋದು ಕಲ್ಲುಗಳ ಮಧ್ಯದಲ್ಲಿ ಅಥವಾ ಕಲ್ಲುಗಳಲ್ಲಿ ಸಿಗುತ್ತಾ ಇದೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇರೋ ಮಾತು. ಇನ್ನು ಎರಡನೇದಾಗಿ ಚಿನ್ನ ಅನ್ನೋದು ಫೆನರೋಜಾಯಿಕ್ ಕಾಲಘಟ್ಟದಲ್ಲಿ ಸೃಷ್ಟಿಯಾಗಿದೆ ಅನ್ನೋ ವಾದ ಕೂಡ ಇಲ್ಲಿದೆ. ಇಲ್ಲಿ 650 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಚಿನ್ನ ದ್ರವ ರೂಪದಲ್ಲಿತ್ತಂತೆ. ಅದು ಪೈರೈಟ್ ಅನ್ನೋ ಚಿನ್ನದ ತರವೇ ಇರುವ ವಸ್ತುವಿನಲ್ಲಿ ಸೇರಿಕೊಳ್ತು. ಆದರೆ ಪ್ಯಾನರೋಜಾಯಿಕ್ ಕಾಲಘಟ್ಟದಲ್ಲಿ ಸಮುದ್ರದಲ್ಲಿನ ಆಕ್ಸಿಜನ್ ನ ಮಟ್ಟ ಹೆಚ್ಚಾಗಿತ್ತಂತೆ. ಇದು ಭೂಮಿಯೊಳಗಿನ ಹಲವು ಖನಿಜಗಳ ರೂಪಾಂತರಕ್ಕೆ ಕಾರಣ ಆಯಿತು. ಆಗ್ಲೇ ಈ ಚಿನ್ನ ಅನ್ನೋದು ಘನೀಕರಿಸಿದ ರೂಪವನ್ನ ಪಡ್ಕೊಳ್ತು. ಈ ಘಟನೆ ಆದ ನಂತರ ಭೂಪದರಗಳ ಚಲಿಸುವಿಕೆಯ ಕಾರಣದಿಂದ ಚಿನ್ನ ಅನ್ನೋದು ಕೆಲ ಭಾಗಗಳಲ್ಲಿ ಶೇಖರಣೆಯಾಗ್ತಾ ಹೋಯಿತು ಅನ್ನೋದು ಮತ್ತೊಂದು ವಾದ. ಇಲ್ಲಿ ಎರಡೂ ಥಿಯರಿಗಳಲ್ಲಿ ಭೂಪದರಗಳ ಚಲಿಸುವಿಕೆಯ ಕಾರಣದಿಂದಲೇ ಚಿನ್ನ ಅನ್ನೋದು ಭೂಮಿಯ ಹಲವು ಭಾಗಗಳಲ್ಲಿ ಶೇಖರಣೆ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಥಿಯರಿ ಆಫ್ರಿಕಾದ ಪಶ್ಚಿಮ ಭಾಗಕ್ಕೆ ಕೂಡ ಅನ್ವಯ ಆಗುತ್ತೆ. ಸದ್ಯಕ್ಕೆ ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನ ಸಿಗ್ತಾ ಇರೋ ಪ್ರದೇಶಗಳಲ್ಲಿ ಈ ಆಫ್ರಿಕಾದ ಪಶ್ಚಿಮ ಭಾಗ ಕೂಡ ಒಂದು. ಅಕ್ರಿಷನರಿ ಟೆಕ್ಟೋನಿಕ್ ನ ಕಾರಣದಿಂದ ಇಲ್ಲಿ ಚಿನ್ನ ಸೇರಿಕೊಂಡಿದೆ ಅಂತ ಹೇಳ್ತಾರೆ. ಪಶ್ಚಿಮ ಆಫ್ರಿಕಾದ ಘಾನಾ, ನೈಜರ್, ಬುರ್ಕಿನೋಫಾಸೋ, ಐವರಿ ಕೋಸ್ಟ್, ಗಿನಿಯಾ, ಸೆನೆಗಲ್, ಮ್ಯಾರಿಟೇನಿಯಾಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಚಿನ್ನದ ಡೆಪಾಸಿಟ್ ಇದೆ. ಇಲ್ಲಿನ ಭೂಮಿ ಇದೆಯಲ್ಲ, ಇದರ 50% ಭಾಗದಲ್ಲಿ ಚಿನ್ನ ಶೇಖರಣೆ ಆಗಿದೆ. ಉದಾಹರಣೆಗೆ ಹೇಳೋದಾದ್ರೆ ಘಾನಾ, ಮಾಲಿ ಹಾಗೂ ಐವರಿ ಕೋಸ್ಟ್ ಅಲ್ಲಿ 35% ಭೂಭಾಗದಲ್ಲಿ ಚಿನ್ನದ ಡೆಪಾಸಿಟ್ ಇದೆ. ಇಲ್ಲಿನ ಕ್ರಾಟನ್ ಅನ್ನೋ ಕಲ್ಲುಗಳಲ್ಲಿ ಈ ಗೋಲ್ಡ್ ರಿಸರ್ವ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಗೆಳೆಯರೆ, ಈ ಕ್ರಾಟನ್ ಪದರಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಕೂಡ ಚಿನ್ನದ ಸಂಗ್ರಹ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇದು ಸದ್ಯದ ಮಟ್ಟಿಗೆ ನಿಜ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಕ್ರಾಟನ್ ಪದರಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ, ದಕ್ಷಿಣ ಆಫ್ರಿಕಾದ ಕಲಹರಿ ಮರುಭೂಮಿಯಲ್ಲಿ, ಕಾಂಗೋ ಹಾಗೂ ತಾಂಜೇನಿಯಾಗಳಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ. ಹಾಗೇನೆ ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡುಗಳಲ್ಲಿ, ಪೆರುಗ್ವೆ, ಉರುಗ್ವೆಗಳಲ್ಲಿ ಕೂಡ ಇದಿದೆ. ಇದರ ಜೊತೆಗೆ ಚೈನಾ, ರಷ್ಯಾ, ಕಜಕ್ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಕೂಡ ಈ ರೀತಿಯ ಪದರಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಪಶ್ಚಿಮ ಆಫ್ರಿಕಾದಲ್ಲಿ ಹೆಚ್ಚು ಚಿನ್ನ ಸಿಗ್ತಾ ಇರೋದಕ್ಕೆ ಕಾರಣ ಈ ಕ್ರಾಟನ್ ಪದರಗಳು ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಘಾನಾದಲ್ಲಿ ಸರಿಸುಮಾರು 1,000 ಮೆಟ್ರಿಕ್ ಟನ್ ಅಷ್ಟು ಚಿನ್ನದ ಡೆಪಾಸಿಟ್ ಇದೆ ಅನ್ನೋದು ಗೊತ್ತಾಗಿದೆ. ಆದರೆ ಅದಕ್ಕೂ ಹೆಚ್ಚಿನ ಪ್ರಮಾಣದ ಚಿನ್ನ ಅಲ್ಲಿರಬಹುದು ಅಂತ ಊಹಿಸಲಾಗ್ತಾ ಇದೆ. ಇದರ ಜೊತೆಗೆ ಮಾಲಿಯಲ್ಲಿ 800 ಮೆಟ್ರಿಕ್ ಟನ್ ಚಿನ್ನ ಇದೆ ಅಂತ ಹೇಳ್ತಾರೆ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ 5,000 ಮೆಟ್ರಿಕ್ ಟನ್, ಆಸ್ಟ್ರೇಲಿಯಾ ಹಾಗೂ ರಷ್ಯಾಗಳಲ್ಲಿ 12,000 ಮೆಟ್ರಿಕ್ ಟನ್ ಅಷ್ಟು ಗೋಲ್ಡ್ ಡೆಪಾಸಿಟ್ ಇರೋದು ಗೊತ್ತಾಗಿದೆ. ಇನ್ನು ಚೈನಾದಲ್ಲಿ ಕೂಡ ಜಗತ್ತಿನ ಅತಿ ದೊಡ್ಡ ಚಿನ್ನದ ನಿಕ್ಷೇಪಗಳಿವೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಆಫ್ರಿಕಾ ದೇಶಗಳಿಗಿಂತಲೂ ಹೆಚ್ಚಿನ ಪ್ರಮಾಣದ ಚಿನ್ನ ಇದೆ. ಆದರೂ ಆ ದೇಶಗಳ ವಿಸ್ತೀರ್ಣವನ್ನ ಲೆಕ್ಕಕ್ಕೆ ತಗೊಂಡಾಗ ಆಫ್ರಿಕಾದ ದೇಶಗಳು ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವುದು ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಭಾರತದಲ್ಲಿ ಕೂಡ ಚಿನ್ನದ ಸಂಗ್ರಹ ಇದೆ. ನಮ್ಮ ಕರ್ನಾಟಕದಲ್ಲಿ ಈಗಲೂ ಹಟ್ಟಿಯಲ್ಲಿ ಚಿನ್ನವನ್ನ ಹೊರತೆಗೆಯುವ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಜಾರ್ಖಂಡ್, ಉತ್ತರ ಪ್ರದೇಶಗಳಲ್ಲಿ ಕೂಡ ಚಿನ್ನದ ನಿಕ್ಷೇಪಗಳು ಸಿಕ್ಕಿವೆ. ಸೊ ಭಾರತ ಕೂಡ ಚಿನ್ನದ ದೇಶ ಅಂತ ಕರೆಸ್ಕೊಳ್ಳುತ್ತಾದ್ರೂ ನಮ್ಮಲ್ಲಿನ ಬೇಡಿಕೆ ಹಾಗೂ ನಮ್ಮಲ್ಲಾಗ್ತಾ ಇರೋ ಪೂರೈಕೆ ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ದೊಡ್ಡದಿದೆ. ಇನ್ನು ಜಾಗತಿಕವಾಗಿ ನಾವು ನೋಡಿದಾಗ ಭಾರತ ಪೂರೈಕೆ ಮಾಡ್ತಾ ಇರೋ ಚಿನ್ನ ಇದೆಯಲ್ಲ, ಅದರ ಪ್ರಮಾಣ ತುಂಬಾನೇ ಕಡಿಮೆ ಇದೆ. ಗೆಳೆಯರೆ, ಸಹಸ್ರಾರು ವರ್ಷಗಳ ಹಿಂದೆ ನದಿ ನೀರಲ್ಲಿ ಚಿನ್ನವನ್ನ ಜರಡಿ ಹಿಡಿತಾ ಇದ್ದ ಮಾನವ ಇವತ್ತು ಸಹಸ್ರಾರು ಅಡಿಗಳಷ್ಟು ಭೂಮಿಯನ್ನ ಕೊರೆದು ಆಳಕ್ಕಿಳಿದು ಚಿನ್ನವನ್ನ ಅಲ್ಲಿಂದ ಹೊರತೆಗೆದು ಸಂಸ್ಕರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಇದನ್ನ ನಾವು ನೋಡಿದ್ರೆ ಚಿನ್ನ ಅನ್ನೋದು ಇವತ್ತು ಜಗತ್ತಿನ ಆರ್ಥಿಕತೆಯಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಗೆಳೆಯರಲ್ಲಿ ಜಗತ್ತಿನ ಸಂಶೋಧಕರಿಗೆ ಚಿನ್ನ ಹೇಗೆ ಸಿಕ್ತು ಅನ್ನೋದು ಗೊತ್ತಾಗಿದೆ. ಹಾಗೇನೆ ಚಿನ್ನ ಅನ್ನೋದು ಬ್ರಹ್ಮಾಂಡದ ಉದಯದ ಕಾಲದಲ್ಲಿ ಸೃಷ್ಟಿಯಾಗಿರುವ ಖನಿಜ ಅನ್ನೋದರ ಅರಿವು ಕೂಡ ಇದೆ. ಆದರೆ ಚಿನ್ನವನ್ನ ತಯಾರು ಮಾಡೋದಕ್ಕೆ ಏನು ಮಾಡಬೇಕು, ಯಾವೆಲ್ಲ ರಾಸಾಯನಿಕ ವಸ್ತುಗಳನ್ನ ಸೇರಿಸಿದ್ರೆ ಚಿನ್ನ ತಯಾರಾಗತ್ತೆ ಅನ್ನೋದು ಇದುವರೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅದೇನಾದರೂ ಗೊತ್ತಾಗ್ಬಿಟ್ರೆ
ಅಲ್ಲಿಗೆ ಚಿನ್ನ ಅನ್ನೋ ಶ್ರೇಷ್ಠ ಖನಿಜಕ್ಕೆ ಬೆಲೆ ಇಲ್ಲದಂತಾಗತ್ತೆ. ಗೆಳೆಯರೆ, ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಪುರಾತನ ಭಾರತೀಯರಿಗೆ ರಸವಿದ್ಯೆ ಗೊತ್ತಿತ್ತು ಅಂತ ಹೇಳ್ತಾರೆ. ಆ ವಿದ್ಯೆಯ ಮೂಲಕ ಯಾವುದೇ ಲೋಹವನ್ನ ಚಿನ್ನವನ್ನಾಗಿ ಪರಿವರ್ತಿಸೋದನ್ನ ಅವರು ಕಲ್ತುಕೊಂಡಿದ್ರು ಅನ್ನೋದನ್ನ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇಲ್ಲಿ ಯಾವುದೇ ಲೋಹವನ್ನ ಚಿನ್ನವನ್ನಾಗಿ ಪರಿವರ್ತಿಸಬೇಕು ಅಂದ್ರೆ ಚಿನ್ನವನ್ನ ತಯಾರು ಮಾಡೋದಕ್ಕೆ ಯಾವ್ಯಾವ ಧಾತುಗಳನ್ನ ಮಿಶ್ರ ಮಾಡಬೇಕು ಅನ್ನೋದರ ಅರಿವಿರಬೇಕು. ಅದು ಗೊತ್ತಾಗ್ಬಿಟ್ರೆ ಭೂಮಿಯಿಂದ ಚಿನ್ನವನ್ನೇ ತೆಗಿಬೇಕಾದ ಅಗತ್ಯ ಇರೋದಿಲ್ಲ. ಸಿಕ್ಕ ಲೋಹವನ್ನ ಚಿನ್ನವನ್ನಾಗಿ ಪರಿವರ್ತಿಸೋದು ಮನುಷ್ಯನಿಗೆ ಬಂದುಬಿಡುತ್ತೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಚಿನ್ನಕ್ಕೆ ಇವತ್ತಿರುವ ಬೆಲೆ ಕೂಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಅಷ್ಟೇ, ಸುಲಭವಾಗಿ ನಮಗೆ ಸಿಗೋದಕ್ಕೆ ಶುರುವಾಗ್ತಿದೆ ಅಂದ ಕೂಡಲೇ ಅದರ ಬೆಲೆ ಸಹಜವಾಗಿ ಕಡಿಮೆಯಾಗುತ್ತೆ. ಅದರ ಮೇಲಿನ ಮೋಹ ಕೂಡ ಇಳಿದು ಹೋಗುತ್ತೆ. ಇಂಥದ್ದೊಂದು ವಿದ್ಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮನುಷ್ಯ ಕಲ್ತು ಬಿಡ್ತಾನ? ಇದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ, ನಮ್ಮ ಭೂಮಿಗೆ ಚಿನ್ನ ಎಲ್ಲಿಂದ ಬಂತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.